ನಮಸ್ಕಾರಪ್ಪ ದೈವ. ಇವತ್ತು ನೋಡಿ ಶಿರಗುಪ್ಪಿಯಿಂದ 3ನೇ ದಿನದ ಪಾದಯಾತ್ರೆ ಆರಂಭವಾಗಿದೆ. ಮಂಟೂರು ಕಡೆಗೆ ನಮ್ಮ ಪಾದಯಾತ್ರೆ. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡು. ಕಾನಾಗಮ್ಮನ ಪುತ್ರ ಬಸವಣ್ಣ ದೇವರ ಶರಣರೊಳಗ ಶರಣನಾಗಿ ಉಳವ್ಯಾಗ ಉಳದಾರ. ನಿನ್ನ ದರ್ಶನಕ್ಕೆ ತಂದೆ ಭಕ್ತರು ಬಂದಾರ. ಅರಿವು ನೀನೇ ಗುರುವು ನೀನೇ ಹರ ಹರ ಅಂತ. ನಮಸ್ಕಾರಪ್ಪ ದೈವ. 3ನೇ ದಿನದ ಪಾದಯಾತ್ರೆ ಸ್ಟೇಷನ್ ಕುಸಗಲ್ ಸದ್ಭಕ್ತರು ಶ್ರೀಗಳನ್ನ ಕುಂಭ ಹಾಗೂ ಆರತಿಯೊಂದಿಗೆ ಬರಮಾಡಿಕೊಂಡ ಕ್ಷಣ ಮತ್ತು ಬೆಳಗಿನ ಉಪಹಾರ ವ್ಯವಸ್ಥೆ ಸ್ಟೇಷನ್ ಕುಸಗಲ್ ಸದ್ಭಕ್ತರು ಮಾಡಿದ್ದಾರೆ. ಇವರಿಗೆ ಸದಾ ಶ್ರೀಗಳ ಆಶೀರ್ವಾದ ಇರಲಿ. ಇಷ್ಟು ಜನಸಾಗರ ಇತ್ತು ಅಂತ ಕೇಳಿದ್ವಿ, ಆದ್ರೆ ಇದ ಫಸ್ಟ್ ಟೈಮ್ ನೋಡತ್ತಿದ್ದೆ. ಅಂತರ್ಗಂತರ 10,000 ಜನ. ನಿಮ್ಮ ವಯಸ್ಸಕ್ಕಿಂತ ಬೆಟ್ಟ ಆಗೈತಿ. ನಿಮ್ಮ ಆಶೀರ್ವಾದ ಚಲೋದೈತಿ. ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರಾರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತಂತ್ರೇಶ್ವರ ವರ ನಾಮೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ. 33 ದಿನಗಳ ಕಾಲ ಸಮಾಧಿ ಸಿದ್ಧಿಯೋಗವನ್ನು ಮುಗಿಸಿ ದುಶ್ಚಟಗಳ ಭೀಕ್ಷೆ ಸದ್ಗುಣಗಳ ದೀಕ್ಷೆ ಎಂಬ ಸಂಕಲ್ಪವನ್ನು ಹೊತ್ತು ಉಳುವಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇರತಕ್ಕಂತ ಶ್ರೀ ಶ್ರೀ ರಾಚೋಟೇಶ್ವರ ಮಹಾಸ್ವಾಮಿಗಳು ಸಿರುಗುಪ್ಪಿ ಗ್ರಾಮಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಪುಣ್ಯ. ಯೋಗದಲ್ಲಿ ಹಠಯೋಗೀತ ಬಾಗಿಲು ಮುಚ್ಚಿ ಧ್ಯಾನಕ್ಕೆ ಕುಳಿತ ಸಮಾಧಿ ಸಿದ್ಧಿ ಯೋಗ 775 ತಾಸ. ಗಾಳಿ ಬೆಳಕು ನೀರು ಇಲ್ಲದ ಕೋಣೆಯಲ್ಲಿ ಧ್ಯಾನ ನಿರತ ಕುಳಿತ ಯೋಗಿ ಲೋಕ ಕಲ್ಯಾಣಾರ್ಥ. ಪಾವನಾಯ್ತು ಅಂತೂರು ಬೆಂತೂರು ಕ್ಷೇತ್ರ, ಪಾವನಾಯ್ತು ಅಂತೂರು ಬೆಂತೂರು ಕ್ಷೇತ್ರ. ನಮಸ್ಕಾರಪ್ಪ ದೈವ. ಈಗ ಶ್ರೀಗಳ ಪಾದಯಾತ್ರೆ ಶ್ರೀ ಜಗದ್ಗುರು ಸಿದ್ಧಾರೂಢ ಮಠದ ಕಡೆ ಸಾಗುತ್ತಿದೆ. ಯಾರು ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್